ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈಥಿಲಿ ಮಲ್ನಾಡ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಥೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಥೈಲ್ಯಾಂಡ್ನಲ್ಲಿ ಕ್ರ್ಯಾಬಿ ಅಂತ ಒಂದು ಪ್ಲೇಸ್ ಇದೆ. ಸೊ ಆ ಪ್ಲೇಸ್ನಲ್ಲಿ ಒಂದು ಫೇಮಸ್ ಹೋಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಹೋಟೆಲ್ ಕಾನ್ಸೆಪ್ಟ್ ಏನು ಅಂತ ನೋಡೋಕ್ಕೂ ಮುಂಚೆ ಇಲ್ಲಿ ನೋಡಿ, ಪ್ರತಿ ಹೋಟೆಲ್ಗಳ ಮುಂದೆ ಈ ಥರ ನಾವೇನು ತುಳಸಿ ಕಟ್ಟೆನ ಮನೆ ಮುಂದೆ ಇಟ್ಟಿರ್ತೀವಿ, ಇವರು ದೇವರ ಮನೆಗಳನ್ನು ಈ ಹೋಟೆಲ್ ಮುಂದೆ, ಮನೆ ಮುಂದೆ ಈ ರೀತಿ ಇಟ್ಟಿರ್ತಾರೆ. ಇಲ್ಲಿ ಇವರು ಕೂಲ್ ಡ್ರಿಂಕ್ಸ್ನೆಲ್ಲ ಆಫರ್ ಮಾಡ್ತಾರೆ ದೇವರುಗಳಿಗೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದಾರೆ, ಇದು ಹೋಟೆಲಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಇಲ್ಲಿ ಕಂಪ್ಲೀಟ್ ಸ್ಟೀಮ್ಡ್ ಕುಕ್ಡ್ ಫುಡ್ ಇರುತ್ತೆ. ಇಲ್ಲಿ ನಿಮಗೆ ಯಾವ್ಯಾವ ಥರ ಫುಡ್ ಬೇಕು, ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಅದನ್ನು ನೀವೇ ಚೂಸ್ ಮಾಡಿ ಅವರಿಗೆ ಕೊಟ್ಟರೆ ಅವರು ಅದನ್ನು ಕಂಪ್ಲೀಟಾಗಿ ಅದನ್ನು ಸ್ಟೀಮ್ ಆಗಿ ಕುಕ್ ಮಾಡಿ ನಿಮ್ಮ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಇಲ್ಲಿ ಯಾವ ಥರ ಅಂತಂದರೆ, ಒಂದು ಟ್ರೇ ನೀವೇ ತೊಗೊಂಡು ನಿಮಗೆ ಯಾವ್ಯಾವ ಫುಡ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಆ ಟ್ರೇನ್ ಒಳಗೆ ಇಟ್ಕೋಬೇಕು. ಹಾಗೆ ಒಂದು ಚೀಟಿನಲ್ಲಿ ನೀವು ಯಾವ ಟೇಬಲ್ ನಂಬರ್ನಲ್ಲಿ ಕೂತಿದ್ದೀರಾ ಆ ಟೇಬಲ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ನಾವು 14 ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಸೀ ಫುಡ್ಗಳು ಇಲ್ಲೆಲ್ಲ ಇದೆ. ಲಾಬ್ಸ್ಟರ್ ಎಲ್ಲ ಇದೆ, ಆಮೇಲೆ ಕ್ರ್ಯಾಬ್ ಕೂಡ ಇದೆ, ಆಮೇಲೆ ಫಿಶ್ ಇದೆ, ಶ್ರಿಂಪ್ ಇದೆ. ತುಂಬ ಡಿಫ್ರೆಂಟ್ ನಾನು ನೋಡದೇ ಇರೋ ಕೆಲವು ಹೊಸದು ಐಟಮ್ಗಳೆಲ್ಲ ಅಲ್ಲಿತ್ತು. ಆ್ಯಂಡ್ ಚಿಕನ್ ಕೂಡ ಇದೆ, ಚಿಕನ್ ಇದೆ, ಪೋರ್ಕ್ ಕೂಡ ಇತ್ತು. ಅದು ಬೇರೆ ಸೆಕ್ಷನಲ್ಲಿರುತ್ತೆ. ನಿಮಗೆ ಯಾವ್ಯಾವ ಫುಡ್ ನೀವು ತಿಂತೀರೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೌಂಟ್ರ್ನಲ್ಲಿ ಬಂದು ಅವ್ರಿಗೆ ಕೊಡಬೇಕು. ಕೊಡು. Spices. Okay, number 14. Bye. ನೀವಿಲ್ಲಿ ಟೇಬಲ್ ಮೇಲೆ ನೋಡ್ಬೋದು, ನಮ್ಮದು ಟೇಬಲ್ ನಂಬರ್ ಬಂದು 14 ಇದೆ. ಒನ್ಸ್ ನಮ್ಮ ಫುಡ್ ಕುಕ್ ಆದಮೇಲೆ, ಸ್ಟೀಮ್ಡ್ ಆದಮೇಲೆ ಈ ಟೇಬಲ್ಗೆ ತಂದು ಕೊಡ್ತಾರೆ. ಹಾಗೆ ನೀವು ಟೇಬಲ್ ಮೇಲೆ ನೋಡ್ಬೋದು, ಇಲ್ಲಿ ಆಲ್ರೆಡಿ ಸಲಾಡ್ನ ತಂದಿಟ್ಟಿದ್ದಾರೆ. ಹಾಗೆ 2 ಗ್ಲಾಸ್ ಇದೆ. ಇದು ಬಂದು ನಿಮಗೆ ಟೀ ಕುಡಿಯಲಿಕ್ಕೆ ಅಂತ. ಸೊ ಇದು ಟೀ ನಿಮಗೆ ಅನ್ಲಿಮಿಟೆಡ್. ಅಂದರೆ ಇಲ್ಲಿ ಊಟ ಮಾಡಬೇಕಾದ್ರೆ ಇಲ್ಲಿ ಹೇಗೆ ಅಂತಂದರೆ, ನಾವು ಡಿಮ್ಸಮ್ನ ಆರ್ಡರ್ ಮಾಡಿರೋದು. ಸೊ ಡಿಮ್ಸಮ್ ಇಸ್ ನಥಿಂಗ್ ಬಟ್ ಏನು ಸ್ಟೀಮ್ಡ್ ಕುಕ್ ಅಂತ. ಈಗ ನಾವು ನಮ್ಮ ಕಡೆ ಎಲ್ಲ ಮೋಮೋಸ್ ಎಲ್ಲ ತಿಂತೀವಲ್ಲ, ಹೇಗೆ ಸ್ಟೀಮ್ಡ್ ಮಾಡಿ, ಅದೇ ಥರ ಇಲ್ಲಿ ಫುಡ್ನ ಸ್ಟೀಮ್ಡಲ್ಲಿ ಕೊಡ್ತಾರೆ. ಸೊ ನಿಮ್ಗೆ ಇಲ್ಲಿ ಎಕ್ಸೆಸ್ ಆಯಿಲ್ ಆಗಲಿ ಅನ್ಹೆಲ್ದಿ ಇದರಲ್ಲಿ ಪ್ರೊಸೆಸಲ್ಲಿ ಇಲ್ಲೇನು ಅಡುಗೆ ಮಾಡೋದಿಲ್ಲ. ಎಲ್ಲ ಹಬೆನಲ್ಲಿ ಬೇಯಿಸಿ ಇರೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಅನ್ನೋದೊಂದು ಕಾನ್ಸೆಪ್ಟು. ಆ್ಯಂಡ್ ಇದು ಏನು ಟೀ ಇದೆ, ಲೈಟಾಗಿ ಇದು ಗ್ರೀನ್ ಟೀ ಥರನೇ ಇರುತ್ತೆ, ಬಟ್ ತುಂಬ ಸ್ಟ್ರಾಂಗ್ ಇರಲ್ಲ. ಪ್ಲೈನ್ ವಾಟರು ಒಂದು ಸ್ವಲ್ಪ ಫ್ಲೇವರ್ಡ್ ಇರುತ್ತೆ. ಸೊ ಇದನ್ನು ಇಲ್ಲಿ ಊಟ ಮಾಡಬೇಕಾದ್ರೆ ಮಧ್ಯೆ ಇದನ್ನು ಸಿಪ್ ಮಾಡ್ತಾ ಇರ್ತೀವಿ. ಇದು ಬಂದು ಶ್ರಿಂಪ್. ಶ್ರಿಂಪ್ ತಗೊಂಡ್ವಿ, ನಾವೇ ತೊಗೊಂಡಿದ್ದ ಅವರೇ ಹಾಕಿರ್ತಾರೆ ಮೇಲ್ಗಡೆ. ಮೀನಿನ ಮೊಟ್ಟೆನ ನಂಬರ್ ಇರ್ತಲ್ಲ, ಸೊ ಅದನ್ನು ನೋಡಿ ಅವ್ರು ತಗೊಂಡು ಬಂದಿದ್ದಾರೆ.
ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟೀಮ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ ಹಿಂದೆಗಡೆ ಈ ಬಿದಿರು ಬುಟ್ಟಿನಲ್ಲಿ ಇಟ್ಕೊಂಡು ಅವರು ಸ್ಟೀಮ್ನಲ್ಲಿ ಇದನ್ನು ಬೇಯಿಸ್ತಾರೆ. ಸೊ ಇದು ಆಲ್ರೆಡಿ ಸ್ಟೀಮ್ ಆಗಿದೆ, ಇದು ಬೇರೆ ಅವ್ರದ್ದು ಇದು. ಸೊ ಈ ರೀತಿ ಸ್ಟೀಮ್ ಮಾಡಿ ಎಲ್ಲ ಅಡುಗೆ ಆದಮೇಲೆ ಆ ಪರ್ಟಿಕ್ಯುಲರ್ ಟೇಬಲ್ನಲ್ಲಿ ಹೋಗಿ ಅವರು ಸರ್ವ್ ಮಾಡ್ತಾರೆ.